ಗುಡ್ ಮಾರ್ನಿಂಗ್. ಟುಡೇ 10th ಸ್ಟ್ಯಾಂಡರ್ಡ್ ಕ್ಲಾಸನ್ನು ಪಾಠ ಮಾಡ್ತಾ ಇದ್ದೀವಿ. ಪಾಠ ಕಾಶ್ಮೀರಿ ಸೇಬ್. ಕಾಶ್ಮೀರಿ ಸೇಬ್ ಲೇಖಕರು ಪ್ರೇಮ್ಚಂದ್. ಲೇಖಕರು ಯಾರಂದರೆ ಪ್ರೇಮ್ಚಂದ್. ಇಲ್ಲಿ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. प्रेमचंद जी का जन्म 31 जुलाई 1880 को वाराणसी के पास लम्ही नामक गांव में हुआ था. इनका वास्तविक नाम ಧನಪತರಾಯ. ಇವರ ವಾಸ್ತವಿಕ ನಾಮ ಯಾವುದಪ್ಪ ಅಂತಂದರೆ ಧನಪತರಾಯ. ಇವರು 31 ಜುಲೈ 1880 ವಾರಣಾಸಿ ಎಂಬತಕ್ಕಂಥ ಲಮಹಿ ಎಂಬತಕ್ಕಂಥ ಒಂದು ಹಳ್ಳಿಯಲ್ಲಿ ಹುಡ್ತಾರೆ. ಇವರ ನಿಜವಾದ ಹೆಸರು, ಮೊದಲ ಹೆಸರು ಯಾವುದಪ್ಪ ಅಂದರೆ ಧನಪತರಾಯ್. ಶಿಕ್ಷಾ ವಿಭಾಗ ಮೇ ನೌಕರಿ ಕರ್ತೆ थे. ಇವರು ಶಿಕ್ಷಾ ವಿಭಾಗದಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. बचपन में ही प्रेमचंद मातृ प्रेम में से ವಂಚಿತ್ ರಹೆ. ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯನ್ನು ಕಳ್ಕೊಂಡು ತನ್ನ ಮಾತೃವಿನ ಒಂದು ತಾಯಿಯ ಪ್ರೀತಿಯಿಂದ ಇವರು ವಂಚಿತರಾಗ್ತಾರೆ. ಇನ್ಕ ಜೀವನ್ ಗರೀಬಿ ಮೇಹಿ. ಗರೀಬಿ ಅಂತಂದರೆ ಬಡತನ. ಇವರ ಜೀವನ ಯಾವ್ದ್ರಲ್ಲಿ ಕಳೀತಾರಪ್ಪ ಅಂದರೆ ಗರೀಬಿ, ಬಡತನದಿಂದ ಕಳೀತಾರೆ. ಮೆಟ್ರಿಕ್ ತಕ್ಕಿ ಪಡ್ಪಾಯೆ. ಇವರು ಮೆಟ್ರಿಕ್ ಅಂತಕ್ಕಂಥ ಒಂದು ಎಜುಕೇಷನನ್ನು ಮಾಡ್ಕೊಂಡಿದ್ದಾರೆ. ಯಥಾರ್ಥವಾದಿ ಕಥಾಕಾರ್ತೆ. ಹಾಗೆ ಇವರು ಕೂಡ ಒಬ್ಬ ಲೇಖಕರು ಕೂಡ ಆಗಿರ್ತಾರೆ. ಇನ್ಕೆ ಪ್ರಮುಖ ರಚನಾಯೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ರಚನೆಗಳು, ಕೃತಿಗಳು ಯಾವಪ್ಪ ಅಂತಂದರೆ ಗೋದಾನ, ಸೇವಾ ಸಾಧನ್, ಗಬನ್, ನಿರ್ಮಲ, ಕರ್ಮಭೂಮಿ ಆದಿ. ಇನ್ಕೆ ಪ್ರಮುಖ ಉಪನ್ಯಾಸ. ಗೋದಾನ, ಕರ್ಮಭೂಮಿ, ಗಬನ್, ನಿರ್ಮಲ ಇವೆಲ್ಲ ಇವರ ಪ್ರಮುಖ ಉಪನ್ಯಾಸಗಳು. ಬಡೆ ಘರ್ ಕಿ ಬೇಟಿ, ನಾಮಕ दरोगा, पांच परमेश्वर, पूस की रात आदि इनकी प्रसिद्ध कहानियाँ हैं. प्रेमचंद की कहानियाँ मानस सरोवर नाम वे ಸಂಕಲಿತ. ಮಾನಸ ಸರೋವರ ಅಂತಕ್ಕಂಥ ಇವರ ಒಂದು ಸಂಕಲಿತ ಆಗಿರ್ತದೆ. ಇದು ಕವಿ ಪ್ರೇಮ್ಚಂದ್ ಅವರ, ಲೇಖಕರಾದಂಥ ಪ್ರೇಮ್ಚಂದ್ ಅವರ ಒಂದು ಪರಿಚಯ. ಇವರು ಪ್ರೇಮ್ಚಂದ್ ಅಂತಕ್ಕಂಥ ಈ ಮಹಾನ್ ಲೇಖಕರು ಹಿಂದಿಯಲ್ಲೇ ಅತ್ಯುತ್ತಮ ಪ್ರಸಿದ್ಧವಾದಂಥ ಲೇಖಕರು. ಇವರಿಗೆ ಹಿಂದಿ ಸಾಹಿತ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇದೆ. ಈಗ ನಾವು ಅವರು ಕವಿಗಳು, ಲೇಖಕರು ಏನು ಮಾಡ್ತಾರೆ, ಒಂದು ಸಾರಿ ಪೇಟೆ ಬೀದಿಲಿ ಹೋಗ್ತಾ ಇರಬೇಕಾದ್ರೆ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಒಂದು ಹಣ್ಣಿನ ಅಂಗಡಿಯನ್ನು ನೋಡ್ತಾರೆ. ಹಣ್ಣಿನ ಅಂಗಡಿಯನ್ನು ನೋಡಿದಾಗ ಇವರಿಗೆ ಆ ಒಂದು ಆ ಸೇಬು ಗುಲಾಬಿ ಥರ, ಒಂದು ಗುಲಾಬಿ ಬಣ್ಣದ ಸೇಬನ್ನು ನೋಡಿ ಇವರಿಗೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೇನು ಮಾಡ್ತಾರೆ, ಇವರು ಆ ಸೇಬನ್ನು ತಗೊಳ್ತಾರೆ. ಸೇಬನ್ನು ತಗೊಂಡಾಗ ಅಲ್ಲಾದಂಥ ಅವ್ರಿಗೆ ಒಂದು ಅನುಭವವನ್ನು, ಅಲ್ಲಾದ ಇವ್ರಿಗೆ ಮೋಸವಾದಂಥ ರೀತಿಯನ್ನು ಈ ಒಂದು ಕಾಶ್ಮೀರಿ ಸೇಬು ಅಂತಕ್ಕಂಥ ಒಂದು ಲೆಸನ್ನಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾವುದನ್ನು ನಾನು ಯಾರಾದರೂ ಅಷ್ಟೇ ಒಂದು ಸರಿ ಏನಾದರೂ ನೋಡಿದ್ರೆ, ಒಂದು ಹೆಣ್ಮಕ್ಳಾದರೆ ಒಂದು ಬಟ್ಟೆ ಅಂಗಡಿ ನೋಡಿದ್ರೆ ಒಂದು ನಮಗೆ ಬಟ್ಟೆ ತೊಗೋಬೇಕು ಅನಿಸುತ್ತೆ. ಒಂದು ಚಿಕ್ಕ ಮಕ್ಕಳಾದರೆ ಏನಾದ್ರು ಹೋಗ್ತಾ ಇರೋ ದಾರಲ್ಲಿ ಅದೊಂದು ಅಂಗಡಿ, ಇದು ಗೊಂಬೆಗಳ ಅಂಗಡಿ ಏನಾರು ಇದ್ದರೆ ಗೊಂಬೆಗಳು ನೋಡಿದ ತಕ್ಷಣ ಮಕ್ಕಳಿಗೆ ಗೊಂಬೆ ತಗೋಬೇಕು ಅನಿಸುತ್ತೆ. ಆ ರೀತಿ ಅದನ್ನು ನೋಡಿದಾಗ ಒಂದು ಆಸೆ ಆಗುತ್ತೆ ಯಾರಿಗಾದರೂ. ಹಾಗೆ ನಮ್ಮ ಲೇಖಕರಿಗೆ ಏನಾಗುತ್ತೆ, ಆಪಲ್ ಅಂಗಡಿಯನ್ನು ನೋಡಿದಾಗ ಅವ್ರಿಗೆ ಹಣ್ಣು ತೊಗೋಬೇಕು, ತಿನ್ನಬೇಕು ಹಣ್ಣನ್ನು ಅಂತ ಅನಿಸುತ್ತೆ. ತಗೋತಾರೆ. ತಗೊಂಡಾಗದ ಅವ್ರಿಗೆ ಆದಂಥ ಒಂದು ಅಲ್ಲಿಯ ಒಂದು ಅನುಭವಗಳನ್ನು ಅವರು ಈ ಒಂದು ಕಾಶ್ಮೀರಿ ಸೇಬ್ ಎಂಬತಕ್ಕಂಥ ಒಂದು ಲೆಸನಲ್ಲಿ ಬರೆದಿದ್ದಾರೆ. ಈಗ ಕಲ್ ಅಂತಾರೆ ಒಂದಿನ. कल शाम को चौका में 2-4 ज़रूरी चीज़ खरीदने गया था. ಅಂದರೆ ಒಂದು ಸಂಜೆ ಒಂದು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಸಂಜೆ ಹೊತ್ತು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ, ಒಂದು ಕಲ್ಲು ಅಂದರೆ ಒಂದಿನ, ಒಂದು ಶಾಮ್ ಅಂದರೆ ಸಂಜೆ. ಶಾಮ್ ಅಂದರೆ ಸಂಜೆ. ಈ ಸಂಜೆ ಟೈಮಲ್ಲಿ ಏನಾಗುತ್ತೆ, ಅವರು ಒಂದು ದಾರಿಯಲ್ಲಿ, ಒಂದು ರಸ್ತೆಯಲ್ಲಿ ನಡೆದು ಹೋಗಬೇಕಾದ್ರೆ ಅವ್ರೇನು ಮಾಡ್ತಾರೆ, ಕೆಲವೊಂದು ಅಂಗಡಿಗಳನ್ನು ನೋಡ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅಲ್ಲಿ ಒಂದಷ್ಟು ವಸ್ತುಗಳನ್ನ, ಹಣ್ಣು, ಅದು ಇದು ತರಕಾರಿ, ಸೊಪ್ಪು, ಹಣ್ಣುಗಳು ಎಲ್ಲ ಒಂದು ಕಡೆ ಇಟ್ಕೊಂಡು ಏನೋ ಮಾರ್ತಾ ಇರೋದನ್ನು ಇವರು ನೋಡ್ತಾರೆ.
पंजाबी मोहर पर रोशी की दुकाने रास्ते ही में पड़ती है. ಅಲ್ಲಿ ಪಂಜಾಬಿ ಅವನು ಒಬ್ಬ ಹಣ್ಣನ್ನ ಮಾರುತ್ತಾ ಇರ್ತಾನೆ. ಫ್ರೆಶ್ ಆಗಿರುತ್ತೆ, ತಂದಿರ್ತಕ್ಕಂಥದ್ದು ಫ್ರೆಶ್. दुकाने रास्ते ही में पड़ती है. एक दुकाना पर बहुत अच्छे रंगदार ಗುಲಾಬಿ ಸೇಬ್ ಸಜೆ ಹುಯಿ ನಜರ್ ಹೈ. ದುಕಾನ ಅಂತಂದರೆ ಅಂಗಡಿಯಲ್ಲಿ ಏನಾಗುತ್ತೆ, ಬಹುತು ಚೆನ್ನಾಗಿರ್ತಕ್ಕಂಥದ್ದು ಒಳ್ಳೆ ಹಣ್ಣಿರೋದು ರೀತಿಯಲ್ಲಿ ಮೇಲ್ಗಡೆ ನೋಡೋದಕ್ಕೆ ಏನಾಗುತ್ತೆ, ಹಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಅಂಗಡಿನೂ ಕೂಡ ಅಷ್ಟೊಂದು ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಗುಲಾಬಿ ಸೇಬ್, ಆ ಸೇಬ್ ಹೇಗಿರುತ್ತಪ್ಪ ಅಂತಂದರೆ ಗುಲಾಬಿ ಬಣ್ಣದ ರೀತಿಯಲ್ಲಿ ಇರುತ್ತೆ. ಸಚೆ ಹುಯೆ ನಜರ್ ಹಾಯೆ ಜಿ ಲಾಲಚ್ ಊಟ. ಅದನ್ನು ನೋಡಿದಂಥ ಈ ನಮ್ಮ ಲೇಖಕರಿಗೆ ಏನಾಗುತ್ತೆ, ಲಾಲಚ್ ಅಂದರೆ ಆಸೆ ಆಗುತ್ತೆ, ತಗೋಬೇಕು, ಹಣ್ಣು ತಗೋಬೇಕು, ತಿನ್ನಬೇಕು ಅಂತ ಆಸೆ ಆಗುತ್ತೆ. आजकल शिक्षित समाज में विटामिन और प्रोटीन के शब्द में विचार करने की प्रवृत्ति हो गई है. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಲೇಖಕ, ಈಗ ಈ ಒಂದು ಸಂದರ್ಭದಲ್ಲಿ ಜನ ಏನಾಗಿದ್ದಾರೆ, ಈ ವಾಸ್ತವದಲ್ಲಿ ಏನಾಗಿದ್ದಾರೆ ಅಂತಂದರೆ, ಪ್ರಸ್ತುತ ಸಮಾಜದ ಜನಗಳು ಏನಾಗಿದ್ದಾರೆ, ನಾಗರಿಕರು ಸಾಮಾನ್ಯವಾಗಿ ಸೇಬು ಹಣ್ಣುಗಳು ಇದನ್ನೆಲ್ಲ ತಿನ್ನೋದನ್ನು ಬಿಟ್ಬಿಟ್ಟು ಏನು ಪ್ರೋಟೀನ್ ವಿಟಮಿನ್ ಕಡೆ ಅಷ್ಟೊಂದು ಗಮನನ ಕೊಡೋದಿಲ್ಲ. ಸುಮ್ಮನೆ ಏನೋ ಬಾಯಿ ರುಚಿಗೆ ಬೇಕಾದಂಥ ಹಣ್ಣುಗಳನ್ನ ತಿಂತಾರೆ. ಏನಂತಂದರೆ ಯಾವ ಥರ ಅಂತಂದರೆ ಟೊಮೊಟೊ, ಈ ಥರ ಇವೆರಡು ಪಾನಿಪುರಿ, ಬೇಲ್ಪುರಿ ಇಂಥವು ತಿಂತಾರೆ. ಈ ದೇಹಕ್ಕೆ ಉಪಯೋಗ ಆಗಿರ್ತಕ್ಕಂಥ ಐಟಮನ್ನು ತಿನ್ನೋದನ್ನು ಬಿಟ್ಟು ನಾಲಿಗೆ ರುಚಿ ಕೊಡ್ತಕ್ಕಂಥ ಆಹಾರವನ್ನು ಹೆಚ್ಚಾಗಿ ತಿಂತಾರೆ. ಇದು ಪ್ರಸ್ತುತ ಈ ನಾಗರಿಕರು ಮಾಡ್ತಾ ಇರ್ತಕ್ಕಂಥ ಒಂದು ದುರ್ದೈವ. ಅದೇನಂತೆ ಟೊಮೊಟೊ ಕ ಪಹಲೆ ಕೋಯಿ ಬಿ ನಾ ಪೂಛತಾ. ಟೊಮೆಟೊ ಭೋಜನಕ್ಕೆ ಅವಶ್ಯಕ ಹಂಗೆ ಬನಾಯಿ. ಅಂದರೆ ಟೊಮೊಟೊನ ಸಾಮಾನ್ಯವಾಗಿ ನಾವು ಅಡುಗೆ ಮಾಡಬೇಕಾದ್ರೆ ಆ ಟೊಮೊಟೊನ ನಾವೇನು ಮಾಡಬೇಕು, ಪ್ರತಿನಿತ್ಯ ಯಾವುದೇ ಸಾರಾಗಲಿ, ಯಾವುದೇ ತರಕಾರಿ, ಇದು ಯಾವುದಾದ್ರು ತಿಂಡಿ, ನಾಷ್ಟ ಏನೇ ಆದರೂ ಟೊಮೊಟೊ ನಮಗೇನಾಗಿದೆ, ದಿನ ಅದನ್ನು ಅಡುಗೆಯಲ್ಲಿ ಬಳಸ್ತಕ್ಕಂಥ ಪ್ರಮುಖವಾದಂಥ ಒಂದು ಅಂಗಾಗೋಗಿದೆ. ಗಾಜರ್ ಬಿ ಪಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಅಂದರೆ ಮೊದಲು ಜಾಸ್ತಿ ಜನ ಏನು ಮಾಡ್ತಾಯಿದ್ರು ಅಂದರೆ ಗಾಜರ್ ಅಂದರೆ ಕ್ಯಾರೆಟ್ನ ಜಾಸ್ತಿ ಜನ ಬಳಸ್ತಾಯಿದ್ರು. ಅದು ತಿನ್ನೋದಕ್ಕೂ ಕೂಡ ಅದು ಒಂಥರ ತರಕಾರಿನೂ ಆಗಿತ್ತು, ಒಂಥರ ಹಣ್ಣು ರೀತಿಯಾಗಿತ್ತು. ಈಗ ಹಸಿದು ತಿಂತಾಯಿದ್ರು, ಬೇಯಿಸೋದು ತಿಂತಾಯಿದ್ರು, ಆ ರೀತಿ ಐಟಮ್ ಅದು ಗಾಜರ್. ಅಮೀರ್ ಲೋಗ್ ತೋ ಉಸ್ಕಾ ಹಲವಾ ಹೀ ಖಾತೆ. ಅಂದರೆ ಗರೀಬಿ ಅಂದರೆ ಬಡವರು, ಅಮೀರ್ ಅಂದರೆ ಶ್ರೀಮಂತರು. ಇದು ವಿರುದ್ಧ ಪದನೂ ಕೂಡ ಆಗುತ್ತೆ. ಇವರು ಏನು ಮಾಡ್ತಾಯಿದ್ರು, ಶ್ರೀಮಂತರು ಅವ್ರಿಗೆ ಬೇಕಾದಂಥ, ಅವ್ರಿಗೆ ಬಾಯಿಗೆ ತಕ್ಕಂಥ ಟೇಸ್ಟ್ ಕೊಡುವಂಥ ಆಹಾರವನ್ನು ತಿಂತಾಯಿದ್ರು. ಬಡವರು ಈ ಕ್ಯಾರೆಟ್ಗಳನ್ನ ಹೆಚ್ಚಾಗಿ, ಏಕೆಂದರೆ ಅವ್ರಿಗೆ ಅದು ಕಡಿಮೆ ಬೆಲೆಯಲ್ಲಿ ಎಲ್ಲ ಸಿಗ್ತಾಯಿತ್ತು. ಅದರಿಂದ ಮಗರ್ ಪತಾ ಚಲ ಹೈಕಿ ಗಾಜರ್ ಮೇ ಹಿ ಬಹುತ್ ವಿಟಮಿನ್ ಐ. ಅಂದರೆ ಈ ಗಾಜರು, ಕ್ಯಾರೆಟ್ ಇದೆಲ್ಲ ಇದರಲ್ಲಿ ಬಹಳ ವಿಟಮಿನ್ ಇದೆ ಅಂತ. ಅದನ್ನು ಬೇಯಿಸೋದಕ್ಕಿಂತ ಹಸಿದು ತಿಂದರೆ ಹೆಚ್ಚಿನ ಉಪಯೋಗ ಇದೆ ಅಂತ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. इसलिए गाजर को भी मेजों पर स्थान मिलने लगा है. ಅದರಿಂದ ಗಾಜರನ್ನು ಸಾಮಾನ್ಯವಾಗಿ ಜಾಸ್ತಿ ನಮ್ಮ ಜನ ಏನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು. और सेब के विषय में तो यह कहा जाने लगा है कि एक सेब रोज खाइए तो आपको डॉक्टर की जरूर ना रहेंगी. ಅಂದರೆ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ, ಪ್ರತಿದಿನ ಒಂದು ಸೇಬನ್ನು ತಿನ್ನೋದ್ರಿಂದ, ಒಂದು ಆಪಲನ್ನು ತಿನ್ನೋದ್ರಿಂದ ನಾವು ಡಾಕ್ಟ್ರಿಂದ ದೂರ ಇರ್ಬೋದು. ಯಾಕಂದರೆ ಅದರಲ್ಲಿ ಅಷ್ಟೊಂದು ವಿಟಮಿನ್ಸು ಎಲ್ಲ ಸಿಗುತ್ತೆ. ದೇಹದಲ್ಲಿ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ತಿಂದರೆ ಆದಷ್ಟು ರೋಗಗಳ ಮುಕ್ತವಾಗಿ ನಾವು ಇರ್ಬೋದು. डॉक्टर से बचाने के लिए हम निम्कोड़ी तक खाने को तैयार हो सकता है. ಅಂದರೆ ನಾವು ಡಾಕ್ಟ್ರ್ ಹತ್ರ ದೂರ ಇರಬೇಕು ಅಂತಂದರೆ ನಾವು ದೇಹಕ್ಕೆ ಬೇಕಾದಂಥ ತರಕಾರಿ, ಸೊಪ್ಪು, ಹಣ್ಣುಗಳೆಲ್ಲ ತಿನ್ನಬೇಕು. ಯಾವ ರೀತಿ ತಿನ್ನಬೇಕು ಅಂದರೆ ನಿಮ್ಕೋಡಿ ಅಂತಂದರೆ ಈ ಬೇವಿನ ಒಂದು ಹಣ್ಣು, ಇದು ಕೂಡ ಅದರಲ್ಲೂ ಕೂಡ ತುಂಬ ಆರೋಗ್ಯಯುಕ್ತವಾದಂಥ ಗುಣ ಇದೆ. ಅದನ್ನು ಕೂಡ ನಾವು ಹೇಳಬೇಕು, ನಮ್ಗೆ ಬೇಕು, ಅದು ನಮ್ಮ ಶರೀರದಲ್ಲಿ ನಾವು ಆರೋಗ್ಯವಾಗಿರಬೇಕು ಅಂದರೆ ಅದನ್ನು ತಿನ್ನೋಕ್ಕೂ ಕೂಡ ನಾವು ರೆಡಿಯಾಗಿರಬೇಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಪ್ರತಿದಿನ ಎವರ್ ಡೇ ಪ್ರತಿದಿನ ಏನಾಗುತ್ತೆ ಅಂತಂದರೆ ಒಂದು ಸೇಬನ್ನು, ಒಂದು ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಪ್ರೋಟೀನ್ಸ್ ಜಾಸ್ತಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಅದರಿಂದ ನಾವು ಪ್ರತಿದಿನ ಒಂದು ಸೇಬನ್ನು ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಲೇಖಕ.
सब तो ರಸ और स्वाद में अगर आम से पढ़कर नहीं ಅಂದರೆ ಯಾವ ರೀತಿ ಅಂದರೆ ಸಪ್ತೋ ರಸ ಸ್ವಾದ ಅಂದರೆ ರಸ ಅಂದರೆ ತುಂಬ ಸ್ವಾದ ಟೇಸ್ಟು ರುಚಿಯಾಗಿರ್ತಕ್ಕಂಥ ಹಣ್ಣು ಯಾವುದಪ್ಪ ಅಂದರೆ ಹಾಮು. ಆಮ್ ಅಂದರೆ ಮಾವಿನ ಹಣ್ಣು. ಮಾವಿನ ಹಣ್ಣಿಗಿಂತ ರುಚಿಯಾದಂಥ ಹಣ್ಣು ಬೇರೆ ಯಾವುದೂ ಇಲ್ಲ. ಆದರೆ ಮಾವಿನ ಹಣ್ಣು ಅನ್ನೋಕ್ಕಿಂತ ಆಪಲಲ್ಲಿ ಹೆಚ್ಚಿನ ಶಕ್ತಿ ಇದೆ. ಆದರೆ ಜನಕ್ಕೆ ಮಾವಿನ ಹಣ್ಣಷ್ಟು ರುಚಿ ಕೊಡದೇ ಇರ್ಬೋದು, ಆದರೂ ಕೂಡ ಆಪಲ್ ಏನಾಗಿದೆ, ಹೆಚ್ಚು ಆರೋಗ್ಯಕರವಾಗಿದೆ. ಮಾವಿನ ಹಣ್ಣು ಎಷ್ಟೊಂದು ರಸವತ್ತಾಗಿದೆ, ಸ್ವಾದವಾಗಿದೆ. ಇದು ಕೂಡ ನಮ್ಮ ರಾಷ್ಟ್ರೀಯ ಹಣ್ಣು ಕೂಡ ಹೌದು. ಅವ್ರು ಹೇಳ್ತಾ ಇದ್ದಾರೆ ಲೇಖಕರು, ಸೇಬು ಮಾವಿನ ಹಣ್ಣಷ್ಟು ರುಚಿ ಕೊಡದೇ ಇದ್ರೂ ಕೂಡ ಸೇಬಿನಲ್ಲಿ ಏನಾಗಿದೆ, ಹೆಚ್ಚಿನ ಪೌಷ್ಟಿಕಾಂಶ ಇದೆ ಅಂತ ಹೇಳ್ತಾರೆ. तो गटक भी नहीं, सेब को यह स्थान मिल चुका है. ಸೇಬಿನ ಸ್ಥಾನ ತುಂಬೋದಕ್ಕೆ ಆಗಲ್ಲ. ಸೇಬು ಸೇಬಿಸ್ ಆಪಲ್ ಇಸ್ ಆಪಲ್. ವಹ ಕೇವಲ ಸ್ವಾದಕ್ಕೆ ಚೀಸ್ ನಹಿ, ಇದು ಕೇವಲ ರುಚಿಗೆ ತಿನ್ನುವಂಥ ಹಣ್ಣಲ್ಲ ಇದು. उसमें गुण भी है. हमने दुकानदार से मेल भाव किया हो आधा ಸೇರ್ ಸೇಬು. ಅದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ, ಇವರೇ ದುಕಾನ್ದಾರ ಅಂತಂದರೆ ಅಂಗಡಿಯವನ ಹತ್ರ ಮುಂದೆ ಇವ್ರು ಏನು ಮಾಡ್ತಾರೆ, ನಮ್ಮ ಲೇಖಕರು ಹಾದು ಹೋಗ್ತಾರೆ. ಆಗ ಅವ್ರಿಗೇನು ಅನಿಸುತ್ತೆ, ಸೇಬು ತೊಗೊಂಡು ತಿಂದೇ ಬಿಡೋಣ ಅಂತ ಅನಿಸುತ್ತೆ. ಆಗ ಅರ್ಧ ಕೆ ಜಿ ಸೇಬು ಕೊಡಪ್ಪ ಅಂತ ಅಲ್ಲಿ ಹೋಗ್ತಾರೆ. ದುಕಾನ್ದಾರನೇ ಕಹ ಬಾಪೂಜಿ ಬಡೆ ಮಜೆದಾರ್ ಸೇಬ್ ಹೈ ಅಂತ ಹೇಳ್ತಾ ಇದ್ದಾನೆ. ಬಾಪೂಜಿ ಇದು ತುಂಬ ಚೆನ್ನಾಗಿದೆ ಆಪಲ್ಲು. ಅಂಗಡಿಯವರು ಹೇಳ್ತಾ ಇದ್ರು, ಬನ್ನಿ ಬಾಪೂಜಿ, ತುಂಬ ಸುಂದರವಾಗಿದೆ ಹಣ್ಣು, ನೋಡೋದಕ್ಕೂ ಚೆನ್ನಾಗಿದೆ, ಆರೋಗ್ಯವಾಗಿದೆ, ಚೆನ್ನಾಗಿದೆ, ಬಡೆ ಮಜುದಾರು, ಬನ್ನಿ ಬಾಪೂಜಿ ತಗೊಳ್ಳಿ ಅಂತಾರೆ. ಆಯೆ ಬನ್ನಿ. ಕಾಶ್ಮೀರ್ಗೆ, ಇದು ಎಲ್ಲಿದೆ, ಕಾಶ್ಮೀರ ಸೇಬು. ಆಪ್ಲೆ ಜಾಯ ಕಾಕ ತಬಿಯತ್ ಖುಷ್ ಹೋಗಿ. ತಬಿಯತ್ ಅಂದರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ, ಬನ್ನಿ ಬಾಪೂಜಿ ಆಡ್ತವೆ. मैंने रूमाल निकाल कर उसे देते हुए कहा चुन चुन कर रखना. ಅವರು ಇವರು ಮಾತಾಡ್ತಾರೆ ಲೇಖಕರು. ದುಕಾನದಾರನೇ ತರೂಜ್ ಉಟಾಯಿ ಅವರು ಅಪ್ಪನೇ ನೌಕರ್ ಸೆ ಬೋಲಾ ಸುನು. ಅಂದರೆ ತರೂಜ್ ಅಂತಂದರೆ ಅದು ತಕ್ಕಡಿಯನ್ನು ಎತ್ತಿಟ್ಕೊಂಡು ಹಣ್ಣನ್ನು ಇಡೋದಿಗೆ ಇದು ಮಾಡ್ತಾಯಿದ್ದಾರೆ. ಆದಾ ಸೇರ್, ಇವರು ಲೇಖಕರು ಅರ್ಧ ಕೆ ಜಿ ಕೇಳಿದ್ದಾರೆ. ಸೊ ಕಾಶ್ಮೀರಿ ಸೇಬ್ ನಿಕಾಲ್ನಲ್ಲ ಚುನ್ಕರ್ನಲ್ಲ, ಅವರು ಅರ್ಧ ಕೆ ಜಿ ಕಾಶ್ಮೀರಿ ಸೇಬನ್ನು ಹಣ್ಣು ಅಂಗಡಿಯನ್ನು ಎತ್ತಿಕ್ಕದೇ ಲೇಖಕರು ಅದನ್ನು ಕೊಂಡ್ಕೊತಾರೆ. ಲೌಡ 4 ಸೇಬ್ ಲಾಯ. ಅದರಲ್ಲಿ ಎಷ್ಟು ಬರ್ತಪ್ಪ, ಅರ್ಧ ಕೆ ಜಿ ಸೇಬು ಅಂದರೆ 4 ಹಣ್ಣು ಸಿಗ್ತದೆ. ದುಕಾನ್ದಾರನೇ तौला है लिफाफे में हुने रखा हो, रुमाल में बांध कर मुझे दे दिया, मैंने 4 आने उसको हाथ में रखे. ಅವನೇನು ಮಾಡ್ತಾನೆ, ಅದನ್ನು ಬಾಕ್ಸಲ್ಲಿ ಹಾಕಿ ಒಂದು ಕವರ್ಗೆ ಹಾಕಿ ಕಟ್ಟಿ 4 ಹಣ್ಣುಗಳನ್ನು ಕೊಡ್ತಾನೆ. ಅದನ್ನು ನಮ್ಮ ಲೇಖಕರು ಏನು ಮಾಡ್ತಾರೆ, ಇಸ್ಕೊಂಡು ಬರ್ತಾರೆ. ಗರ್ ಹಾಕರ್ लिफाफा जो का चोर रख दिया, रात को सेब या कोई दूसरा फल खाने का कायद नहीं है. ಅವ್ರೇನು ಮಾಡ್ತಾರೆ, ರಾತ್ರಿಯಾಗಿರುತ್ತೆ, ಸರಿ ಬೇಡಪ್ಪ ಇದು ಬೆಳಗ್ಗೆ ತಿನ್ನೋಣ ಅಂತ ಹಾಗೆ ಇಟ್ಬಿಡ್ತಾರೆ. ಫಲ್ ಖಾನೆ ಕಾ ಸಮಯ ತೋ ಪ್ರಾಪ್ತ ಕಾಲ ಹೈ. ಪ್ರಾಪ್ತ ಕಾಲ ಬೆಳಗಿನ ಜಾವ ತಿಂದರೆ ಒಳ್ಳೆಯದು, ಈ ಊಟ ತಿಂಡಿ ಟೈಮಲ್ಲಿ ತಿಂದರೆ ಒಳ್ಳೆಯದು ಅಂತೇಳಿ ಅವರು ಇದು ಮಾಡ್ತಾರೆ. ಸುಬುಹ ಮುಹ ದೋಕರ್, ಬೆಳಗ್ಗೆ ಎದ್ದು ಬಾಯಿ ಮುಖ ಎಲ್ಲ ತೊಳ್ಕೊಂಡು, ಮುಖ ತೊಳ್ಕೊಂಡು, ಕೈಕಾಲು ತೊಳ್ಕೊಂಡು, ದೋಕರ್ನ ನಾಸ್ತಾ ಕರ್ನೆಕ್ಕೆ ನಾಸ್ತಾ ಅಂದರೆ ತಿಂಡಿ ಟೈಮಲ್ಲಿ ಏಕ್ ಸೇಬ್ ನಿಕಾಲ. ಅವ್ರಿಗೇನಂತ ಲೇಖಕರು ಬೆಳಿಗ್ಗೆ ನಾಷ್ಟ ಟೈಮ್ಗೆ ಹೋಗ್ಬಿಟ್ಟು ಒಂದು ಸೇಬ್ ತೊಗೊಳ್ಳೋಣ, ಒಂದು ಹಣ್ಣು ತಿನ್ನೋಣ ಅಂದ್ಬಿಟ್ಟು ಬರ್ತಾರೆ. तो साड़ा हुआ था, 1 रुपये के हाकर का चिल्ला गल गया था. समझा रात को दुकानदार ने देखा ना होगा, दूसरा निकला, मगर यह आधा साड़ा हुआ था. अब संदेह हुआ, दुकानदार ने मुझे धोखा तो नहीं दिया है. तीसरा से नहीं ಇದೆ. नाश्ता करने के लिए 1 सेब निकाला. ಅವರು नाश्ता ಟೈಮಲ್ಲಿ 1 ಸೇಬ್ तोड़ा तो साड़ा हुआ था, 1 रुपये के आकर का चिल्ला का गल गया था. समझा रात को दुकानदार ने देखने ना होगा, दूसरा निकला, मगर यह आधा साड़ा हुआ था. अब संदेश हुआ, दुकानदार अंतरे अंगड़ियों
ने मुझे धोखा तो नहीं दिया है। तीसरा सेब निकला, यह साड़ा तो ना था मगर एक तरफ दबकर बिल्कुल पिचक गया था। ಚೌಥಾ देखा वह तो यह ಬೇಧಂಗತ ಅಂದರೆ ಏನು ಮಾಡ್ತಾರೆ ಅಂತಂದರೆ ನಮ್ಮ ಲೇಖಕರು ಒಂದಣ್ಣನ ತಗೋತಾರೆ. ಒಂದಣ್ಣು ತಗೊಂಡಾಗ ಅದೇನಾಗುತ್ತೆ, ಸ್ವಲ್ಪ ಕೊಳ್ತೋಗಿರುತ್ತೆ. ಸರಿ ಬೇಡ ಬಿಡಪ್ಪ ಅಂತೇಳಿ ಇನ್ನೊಂದು ಹಣ್ಣು ತಗೋತಾರೆ. ಇನ್ನೊಂದು ಹಣ್ಣು ತಗೊಂಡಾಗ ಅದು ಕೂಡ ಕೊಳ್ತೋಗಿರುತ್ತೆ. ಸರಿ ಇನ್ನೊಂದು ಹಣ್ಣು ತಗೋತಾರೆ. ಒಟ್ಟು ಅವ್ರು 4 ಹಣ್ಣು ತಂದಿರ್ತಾರೆ. ಆಗ ಇನ್ನೊಂದು 3ನೇದು ಕೂಡ ಕೊಳ್ತೋಗಿರುತ್ತೆ. 4ನೇ ಹಣ್ಣು ತಗೋತಾರೆ. 4ನೇ ಹಣ್ಣು ಕೊಳ್ತೋಗಿರಲ್ಲ, ಆದರೆ ತಿನ್ನೋಕ್ಕೆ ಅದು ಅಷ್ಟೊಂದು ಯೋಗ್ಯವಾಗಿರಲ್ಲ. ಹಾಗಾಗಿ 4 ಹಣ್ಣು ಕೂಡ ತಿನ್ನೋಕ್ಕಾಗಲ್ಲ. ಆಗ ಹೇಳ್ತಾರೆ ಅವರು, ನಾನು ನೋಡ್ದೇನೆ ಸಂಜೆ ಕತ್ಲೆ ಟೈಮಲ್ಲಿ ಹಣ್ಣು ತಂದಿದ್ದಕ್ಕೆ ಅಂಗಡಿಯವನು ನನಗೆ ಮೋಸ ಮಾಡಿದ್ದಾನೆ. ಆಗ ಏನಾಗುತ್ತೆ, ನಾನು ಕತ್ಲೆಯಲ್ಲಿ ಅವನ್ನೇ ನಂಬ್ಕೊಂಡು ಅವ್ನು ಕೊಟ್ಟದನ್ನು ನಾನು ಇಸ್ಕೊಬಂದ್ಬಿಟ್ಟೆ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ. ಹಂಗಾಗಿ 4 ಹಣ್ಣು ಇದಾಗಿದೆ, ಕೊಳ್ತೋಗಿದೆ. ನಾನು ಅಲ್ಲೇ ಚೆಕ್ ಮಾಡ್ಕೊಂಡು ಬಂದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಲೇಖಕರು ಹೇಳ್ತಾರೆ. ಈಗ ಮಗರ್ ಉಸ್ಮೆ ಹೇ ಕಾಲ ಸುರೇಖಾತ ಜೈಸೆ ಹಾಕ ಬೇರೆ ಮೇ ಹೋತಾ ಹೈ ಕಾಡ್ತೋ ಭೀತರ್ ವೈಸಿ ही दबे जैसे बेर में होते हैं एक सेब भी खाने लायक नहीं. ಅಂದರೆ 4 ಹಣ್ಣಿದು 4 ಹಣ್ಣು ಕೂಡ ತಿನ್ನೋಕ್ಕೆ ಯೋಗ್ಯವಾಗಿರಲಿಲ್ಲ. 4 ಹಣ್ಣು ಕೂಡ ಹಾಳಾಗಿತ್ತು. ಅದಕ್ಕೋಸ್ಕರ ಹೇಳ್ತಾರೆ, ಎಲ್ಲಿಯವರೆಗೆ ಮೋಸ ಮಾಡಿಸ್ಕೊಳ್ಳೋರು ಇರ್ತಾರೋ ಅಲ್ಲಿಯವರೆಗೆ ಏನು ಮಾಡ್ತಾರೆ, ಮೋಸ ಮಾಡೋರು ಇರ್ತಾರೆ. ಅದಕ್ಕೋಸ್ಕರ ಮೋಸ ಮಾಡಿಸ್ಕೊಳ್ಳೋರು ಕಡಿಮೆ ಆದರೆ ಮೋಸ ಮಾಡೋರು ಕೂಡ ಕಡಿಮೆ ಆಗ್ತಾರೆ ಅಂಥೇಳಿ ಲೇಖಕರು ಈ ಒಂದು ಲೆಸನಲ್ಲಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. 4 आने पैसे का इतना गम ना हुआ जितना समाज के इस चारित्रिक पतना का दुकानदार ने जानबूझकर मेरे साथ धोखेबाजी का ವ್ಯವಹಾರ ಕಿಯಾ. ಅನ್ಕೋತಾ ಇದ್ದಾನೆ ಮನಸ್ಸಲ್ಲಿ, ಆ ದುಕಾನ್ದಾರು ನನ್ನ ಜೊತೆಲಿ ಏನು ಮಾಡಿದ್ದಾನೆ, ಮೋಸದ ವ್ಯವಹಾರ ಮಾಡಿದ್ದಾನೆ. ನಾನು ಯಾವಾಗ ಹಣ್ಣನ್ನು ಸರಿಯಾಗಿ ನೋಡ್ದೇನೆ ಕತ್ಲೆ ಟೈಮಲ್ಲಿ ತಂದೆ, ಆಗ ಏನು ಮಾಡಿದ್ದಾನೆ, ಎಲ್ಲ ಹಣ್ಣನ್ನು ಕೊಳ್ತೋಗಿರೋ ಹಣ್ಣನ್ನು ಹಾಕ್ಬಿಟ್ಟಿದ್ದಾನೆ. ಅವನು ನನಗೆ ಏನು ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಲೇಖಕರಿಗೆ ಆಗ ಅರಿವಾಗುತ್ತೆ. एक सेब साड़ा हुआ होता तो मैं उसको क्षमा के योगी समझाता. ಅಂದರೆ ನಾವೇ ಕೂಡ ನಾವೇ ಮೋಸ ಹೋಗಿದ್ದೇವೆ, ನಾವು ನಮ್ಮದೇ ತಪ್ಪು, ನಾವು ಸರಿಯಾಗಿ ನೋಡ್ಕೊಂಡೇ ತಂದಿದ್ದು ನಮ್ಮದೇ ತಪ್ಪು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಸೋಚತೆ ಉಸ್ಕಿ ನಿಗಾಹ ನಾ ಪಡಿಗೆ, ಅಂದರೆ ನಾನು ನಿಗಾಹ ಅಂದರೆ ನಾನು ಅದನ್ನು ಗಮನಿಸಬೇಕಾಗಿತ್ತು. ಅವನು ಹಣ್ಣು ಹಾಕ್ತಿದ್ದಾಗ ಅದನ್ನು ನಾನು ಗಮನಿಸಬೇಕಾಗಿತ್ತು. ನಾನೇನು ಮಾಡಿದೆ, ಸಂಪೂರ್ಣವಾಗಿ ಅವನಿಗೆ ಜವಾಬ್ದಾರಿ ಕೊಟ್ಬಿಟ್ಟೆ. ಅವ್ನು ಕೊಟ್ಟಿದ್ದೀನಿ ನಾನು ತಂದೆ, ಅದಕ್ಕೆ ಅವನೇನು ಮಾಡ್ದೆ, ನನಗೆ ಟೋಪಿ ಹಾಕ್ತ. ಮಗ ಚಾರೋ ಖರಾಬ್ ನಿಕಲ್ನ ಜಾಯಿ, ಟೋಪಿನ ಅವನು ಹಾಕಿ ಕಳಿಸಿದ್ದಾನೆ. ಯಾತೋ ಸಾಪ ಧೋಕಾ ಹೈ, ಧೋಕಾ ಅಂದರೆ ಮೋಸ ಮಾಡೋದು. ಮಗ ಇಸ್ ಧೋಕೆ ಮೇರಾ ಬಿ ಸಹಯೋಗ, ಅವನು ಮೋಸ ಮಾಡೋದಕ್ಕೆ ನಾನೇ ಕಾರಣ. ಏಕೆಂದರೆ ನಾನೇ ಕೂಡ ಅವನಿಗೆ ಸಹಾಯ ಮಾಡ್ದಂಗೆ ಆಯಿತು. ಏಕೆಂದರೆ ನಾನು ಸುಮ್ಮನೆ ನೋಡ್ದೇನೆ, ನಿಗಾಹ ಮಾಡ್ದೇನೆ, ಅದನ್ನು ಗಮನಿಸ್ದೇನೆ ತಂದೋದಕ್ಕೆ ಅವನು ಮೋಸ ಮಾಡ್ದ. ನಾನು ಅಲ್ಲೇ ನೋಡಿ ಅಬ್ಸರ್ವ್ ಮಾಡಿದರೆ ಅವನು ನನಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ದೇಖಾ ದೇನೆ ಕಿ ಪ್ರೇರಣಾ ಥಿ. ಅವ್ನು ಕೊಟ್ಟದನ್ನು ನಾನು ಇಸ್ಕೊಬಂದೆ, ನನ್ನ ಚೆಕ್ ಮಾಡ್ದೇನೆ, ಅದಕ್ಕೆ ಅವನು ಮೋಸ ಮಾಡೋದಕ್ಕೆ ಅವನಿಗೆ ಅವಕಾಶ ಸಿಕ್ತು. ಉಸ್ನೆ ಬಾಂಪು के लिया कि यह महाशय अपनी आंखों से काम लेने वाले जीव नहीं है और ना इतने चौकस की घर में लौटने आई. ಅದೇನು ಮಾಡಿದ, ಚೌಕಾಸಿಗೆ ಮಾಡಿದೆ, ಏನು ಮಾಡಿದ್ರು, ಎತ್ಕೊಂಡು ಬಂದ್ಬಿಟ್ರು. ಅವ್ರು ಕೊಟ್ಟದ್ದನ್ನು ಇವ್ರು ಏನು ಮಾಡಿದ್ರು, ಇಸ್ಕೊಂಡು ಬಂದ್ಬಿಟ್ರು. ಓ ಆದ್ಮಿ ಬೇಹಿಮಾನಿ ತವಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ಅವ್ರೇನು ಮಾಡಿದ್ರು, ಒಂದು ಅವಸರದಿಂದ ಏನು ಮಾಡಿದ್ರು, ಅವ್ರೇನು ಮಾಡಿದ್ರು, ತಗೊಬಂದ್ಬಿಟ್ರು ಮನೆಗೆ. ಅವ್ನು ಕೊಟ್ಟ, ಇವ್ರು ಇಸ್ಕೊಂಡು ನೆಟ್ಟಿಗೆ ಬಂದ್ಬಿಟ್ರು. ಸೊ ಅವ್ರಿಗೇನಾಗಿತ್ತು, ಅವನ ಮೇಲೆ ವಿಶ್ವಾಸ ಇತ್ತು. ಆದರೆ ಅವನೇನು ಮಾಡಿದ, ವಿಶ್ವಾಸ ಘಾತಕ ಮಾಡ್ದ. बेईमानी से सहयोग देना है, पढ़े लिखे बाबू हो और कर्मचारियों पर तो अब कोई अवश्य विश्वास नहीं करता. ಅಂದರೆ ವ್ಯಾಪಾರ ಮಾಡುವಾಗ, ನಾವೇನಾದ್ರು ಕೊಂಡ್ಕೊಳ್ಳುವಾಗ, ತಗೊಳ್ಬೇಕಾದ್ರೆ ನಮಗೆ ವಿಶ್ವಾಸಕ್ಕಿಂತ
ನಾವೇನು ಮಾಡೋದು ಗಮನಿಸಬೇಕು, ಕರೆಕ್ಟಾಗಿ ನಾವು ಅದನ್ನು ನೋಡ್ಕೊಂಡು ತಗೋಬೇಕು. ನಂಬಿಕೆ ಅಪನಂಬಿಕೆಗಿಂತ ನಾವೇನು ಮಾಡಬೇಕು, ಅಲ್ಲಿ ಕರೆಕ್ಟಾಗಿ ಗಮನಿಸಬೇಕು, ನೋಡಬೇಕಾಗುತ್ತೆ. ನಾವೇನೇ ತೊಗೊಂಡ್ರು ಕೂಡ ಅವರು ಚೇಂಜ್ ವಾಪಸ್ ಕರೆಕ್ಟಾಗಿ ಕೊಡ್ತಾವ್ರ, ನಾವು ಹಣ್ಣು ತೂಕ ಕರೆಕ್ಟಾಗಿ ಮಾಡ್ತಾವ್ರ, ಅಥವಾ ಹಣ್ಣನ್ನು ಏನೋ ಕೊಳ್ತೋಗಿರೋದು, ಹಣ್ಣೇ ಅಲ್ಲ ತರಕಾರಿ ಸೊಪ್ಪು ಏನೇ ಆಗಿರ್ಬೋದು, ಅವ್ರೇನು ಮಾಡ್ತಾರೆ ಫಸ್ಟು ಚೆನ್ನಾಗಿರೋ ಹಣ್ಣನ್ನು ತೋರಿಸ್ತಾರೆ. ಆಮೇಲೆ ನಾವು ಆ ಕಡೆ ಈ ಕಡೆ ಗಮನ ಕೊಟ್ಟರೆ ಒಂದೆರಡು ಕೊಳ್ತಾಗಿರೋದನ್ನು ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಫಸ್ಟು ನಾವು ಅದನ್ನೇ ಗಮನಿಸ್ತಾ ಇರಬೇಕು, ತೂಕ ಕರೆಕ್ಟಾಗಿ ಆಗ್ತಾವ್ರ. ತೂಕದಲ್ಲೂ ಕೂಡ ನಾವೇನಾರ ಸರಿಯಾಗಿ ನೋಡ್ಕೋದವ್ರೆ ವೇರಿಯೇಷನ್ ಮಾಡಿಬಿಡ್ತಾರೆ, ತೂಕನೂ ಕೂಡ ಮೋಸ ಮಾಡಿಬಿಡ್ತಾರೆ. ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ವಸ್ತುವನ್ನು ತಗೊಂಡ್ರೂ ಕೂಡ ನಾವೇನು ಮಾಡಬೇಕು, ಫಸ್ಟು ಆ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएंगे. पहले ऐसा नहीं था. व्यापारियों की साख बनी हुई थी. वे तैल में चाहे चटक आधा चटक कस ले, लेकिन आप उन्हें 5 की जगह भूल से 10 के नोट दे आते. ಆಮೇಲೆ ಏನು ಮಾಡ್ತಾರೆ ಇವರು ಲೇಖಕರು, ಅದನ್ನು ತುಂಬ ಬೇಜಾರು ಮಾಡಿಕೊಂಡು ವಾಪಸ್ ಹೋಗಿ ಅವನ ಕೈಗೆ ಕೊಡ್ತಾರೆ. ತಗೊಳಪ್ಪ, ಹಣ್ಣೆಲ್ಲ ಕೆಟ್ಟೋಗಿತ್ತು, ಇದನ್ನು ತಿನ್ನೋಕ್ಕಾಗಲ್ಲ ಅಂತ. ಆಗ ಅವನೇನು ಮಾಡ್ತಾನೆ, ಲೇಖಕರಿಗೆ ಹಣವನ್ನು ವಾಪಸ್ಸು ಕೊಡ್ತಾನೆ. आपको घबराने की कोई जरूर नाती. ನಾನು ಮಾಡಿದೆ ಗಾಬರಿ ನೋಡ್ಕೋದೆ, ತಗೊಳಪ್ಪ ಎಲ್ಲ ನೀವು ಹಣ್ಣು ಕೊಟ್ಟಿರೋ ಹಣ್ಣು ಯಾವುದು ಕೂಡ ಚೆನ್ನಾಗಿಲ್ಲ ಅಂತೇಳಿ ಅವರು ವಾಪಸ್ ಕೊಡ್ತಾರೆ. आपके रुपये सुरक्षित थे. मुझे याद है, एक बार मैंने मुहासमा के मेले में एक दुकानदार से 1 पैसे की रेवड़ियों ली थी और पैसे की जगह आठनी दे आया था. घर आकर जब अपनी भूल मालूम हुई तो दुकानदार के पैसा दौड़ा गया. आशा नहीं थी कि वह आठनी लौटाएंगे, लेकिन उसने प्रयत्नचित में आठनी लौटा दी और उल्टे मुझसे क्षमा मांगी. ನಾನೇನು ಮಾಡ್ತಾನೆ, ದುಡ್ಡನ್ನು ವಾಪಸ್ ಕೊಟ್ಬಿಟ್ಟು ಸಾರಿ ಸರ್ ನಾನು ನೋಡ್ಕೊಂಡಿಲ್ಲ ಅಂತ ಹೇಳ್ತಾನೆ. ಸೊ ಅವನ ಹಣವನ್ನು ವಾಪಸ್ ಕೊಡ್ತಾರೆ. और यहाँ काश्मीरी सेब के नाम से साड़े हुए सेब बेचे जाते हैं. मुझे आशा है पाठक बाजार में जाकर मेरी तरह आंखों न बंद कर लिया करेंगे, नहीं तो उन्हें काश्मीरी सेब ही मिलेंगे. ಇದರ ಲೇಖಕರು ಹೇಳ್ತಾ ಇದ್ದಾರೆ, ಕಾಶ್ಮೀರಿ ಸೇಬನ್ನು ತಿನ್ನಬೇಕು ಅಂತ ಆಸೆ ಇತ್ತು, ಅದು ತಿನ್ನೋ ಆಸೆಯಲ್ಲಿ ನಾನು ಸರಿಯಾಗಿ ನೋಡ್ಕೊಳ್ಳದೆ ಹೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳದು. ಅದರಿಂದ ನಮಗೆ ಹೇಳ್ತಾ ಇದ್ದಾರೆ, ನಮ್ಮ ಜನಕ್ಕೆ ಸಮಾಜಕ್ಕೆ ಹೇಳ್ತಿದ್ದಾರೆ, ನೀವು ಏನೇ ತೊಗೊಂಡ್ರು ಕೂಡ ಅದನ್ನು ಏನು ಮಾಡಬೇಕು, ಒಮ್ಮೆ ಪರಿಶೀಲಿಸಬೇಕು. ನೀವು ಆ ಗಮನವನ್ನು ಆ ಕಡೆ ಕೊಡಬೇಕು. ಅತ್ತಾಗಿತ್ತಾಗಿ ನೋಡ್ಕೊಂಡೋದ್ರೆ ನಿಮಗೇನಾಗುತ್ತೆ, ಮೋಸ ಮಾಡ್ತಾರೆ ಅಂಥೇಳಿ ಈ ಒಂದು ಕಾಶ್ಮೀರಿ ಸೇಬು ಅಂತಕ್ಕಂಥ ಒಂದು ಲೆಸನಲ್ಲಿ ಅವರು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಿಲ್ಡ್ರನ್.